ಓಂ ಗುರುಭ್ಯೋ ನಮಃ. ಮಾನ್ಯ ಬಂಧುಗಳೇ ನಮಸ್ಕಾರ. ವಾಸ್ತು ಬೈ ಅಶೋಕ್ ರಾವ್. ಭಗವಂತನಾದಂಥ ವಾಸ್ತುಮೂರ್ತಿಯ ಮಹಿಮೆ ಹೇಗಿದೆ ಅಂದರೆ, ವಾಸ್ತುಮೂರ್ತಿಯ ಮಂಡಲದಲ್ಲಿ ಒಟ್ಟು 69 ದೇವತೆಗಳು ಒಳಭಾಗ ಮತ್ತು ಹೊರಭಾಗದಲ್ಲಿ ಅಸೀನರಾಗಿರ್ತಾರೆ. ಆ ದೇವತೆಗಳ ಒಂದೊಂದು ಪ್ರಬಲವಾದ ಶಕ್ತಿಯು ಸಹ ನಮಗೆ ಒಂದೊಂದು ವರಗಳನ್ನು ಪ್ರಾಪ್ತಿ ಮಾಡುತ್ತೆ. ಆ ಪ್ರಬಲ ಶಕ್ತಿಯನ್ನು ಪಡಿಬೇಕು ಅಂದರೆ ನಾವು ತೆಗೆದುಕೊಂಡಂಥ ನಿವೇಶನದ ಮನೆಯನ್ನು ಪರಿಪೂರ್ಣ ಕಟ್ಟಬೇಕು. ವಾಸ್ತು ಭಗವಂತನ ಒಂದು ಕೃಪಾಶೀರ್ವಾದ, ತಂದೆ ತಾಯಿಯರ ಆಶೀರ್ವಾದ, ಪೂರ್ವಜರ ಆಶೀರ್ವಾದ ಇದೆಲ್ಲ ಬೇಕು. ಹಾಗಾಗಿ ಈ ವಿಶೇಷ ಸಂಚಿಕೆ ವಾಯುವ್ಯ ದಿಕ್ಕಿನದು. ಈ ವಾಯುವ್ಯ ದಿಕ್ಕು ವಾಯುವ್ಯ, ಉತ್ತರ ವಾಯುವ್ಯ ಮತ್ತು ಪಶ್ಚಿಮ ವಾಯುವ್ಯ, ಈ 3 ದಿಕ್ಕಿನ ಒಂದು ವಿಶೇಷತೆ, ದಿಕ್ಕಿನ ವಿಶೇಷ ಗುಣಗಳೇ ಇದರಲ್ಲಿದೆ. ಹಾಗಿದ್ದಾಗ ಇದರ ಬಗ್ಗೆ ತಿಳಿದುಕೊಳ್ಳೋಣ. ವಾಯುವ್ಯ ದಿಕ್ಕು ತುಂಬ ಪವರ್ಫುಲ್ ದಿಕ್ಕು. ಅಂದರೆ ಮನಸ್ಸಿಗೆ ಸಂತೋಷವನ್ನ, ಶಾಂತಿಯನ್ನ, ಸಮಾಧಾನವನ್ನ, ತಂಗಾಳಿಯನ್ನು ಕೊಡುವಂಥ ದಿಕ್ಕು. ಯಾಕೆಂತಂದ್ರೆ ಆ ದಿಕ್ಕಿಗೆ ಅಧಿಪತಿ ಬಂದು ವಾಯುದೇವರಾಗಿರ್ತಾರೆ. ವಾಯುದೇವರ ಕೃಪಾಶೀರ್ವಾದ ಇತ್ತು ಅಂದರೆ ಆ ಮನೆಯಲ್ಲಿ ಯಾವಾಗಲೂ ತಂಗಾಳಿಯ ರೂಪದಲ್ಲಿ ಮನೆ ತೇಲಾಡ್ತಿರ್ತದೆ, ಸುಖ ಸಂತೋಷವಾಗಿ. ಗ್ರಹಾಧಿಪತಿ ಬಂದು ಚಂದ್ರ. ನೋಡಿ, ಚಂದ್ರ ಬಂದು ತಂಪು ಕಾರಕ, ಸೂರ್ಯನಿಗಿಂತ ವೇಗವಾಗಿ ಚಲಿಸುವಂಥ ಗ್ರಹ ಚಂದ್ರ. ಆದರೆ ತುಂಬ ಶಾಂತವಾಗಿರ್ತದೆ. ಶ್ರೀಮಂತಿಕೆಯ ಒಂದು ಮಾರ್ಗವನ್ನು ತೋರಿಸುವಂಥ ದಿಕ್ಕು. ಯಾಕೆಂದರೆ ಈ ದಿಕ್ಕನ್ನು ಯಾವಾಗಲೂ ಮುಚ್ಚಿರಬಾರ್ದು, ಯಾವಾಗಲೂ ಸ್ವಚ್ಛವಾಗಿರಬೇಕು ಈ ದಿಕ್ಕು. ಈ ದಿಕ್ಕಿನ ಗೃಹವಾಸಿಗಳು ದೀರ್ಘಾಯುಷ್ಯಗಳಾಗಿ ಮತ್ತು ಮಾನಸಿಕವಾಗಿ ನೆಮ್ಮದಿ, ಶಾಂತಿ, ಸಮಾಧಾನದ ಜೀವನ ಇವ್ರದ್ದಾಗಿರ್ತದೆ. ವಾಯುವ್ಯ ದಿಕ್ಕಿನಲ್ಲಿ ಇನ್ನೊಂದು ವಿಶೇಷತೆ ತಿಳ್ಕೊಳ್ಬೇಕು. ಚಂದ್ರ ತುಂಬ ಸುಂದರ ಕಾರಕ. ಈ ದಿಕ್ಕಿನಲ್ಲಿ ಮನೆಗಳಿಟ್ಕೊಂಡಂಥವರು, ಮನೆಯಲ್ಲಿ ಹೆಣ್ಣು ಮಕ್ಕಳೇ ಇರ್ಬೋದು, ಗಂಡು ಮಕ್ಕಳೇ ಇರ್ಬೋದು, ತುಂಬ ಸುಂದರವಾಗಿರ್ತಾರೆ, ಲಕ್ಷಣವಾಗಿರ್ತಾರೆ, ಒಳ್ಳೆಯ ಸ್ವಭಾವ. ಆದರೆ ಈ ದಿಕ್ಕಲ್ಲಿ ಲೋಪದೋಷಗಳು ಆದಾಗ ಏನಾಗುತ್ತೆ ಅಂತ ನಾನು ಮುಂದಿನ ಒಂದು ಇದರಲ್ಲಿ ಹೇಳಿಕೊಡ್ತೀನಿ. ಆದರೆ ಸರಿಯಾಗಿದ್ದಾಗ ಸಮೃದ್ಧತೆಯ ಜೀವನ, ಇದನ್ನು ಗಮನದಲ್ಲಿಟ್ಕೊಳ್ಳಿ. ಹಾಗೆ ವಿಶೇಷವಾಗಿ ಚಂದ್ರನ ಆಶೀರ್ವಾದ, ವಾಯುದೇವರ ಆಶೀರ್ವಾದ ಸದಾ ನಿಮಗೆ ಮತ್ತು ನಿಮ್ಮ ಕುಟುಂಬಕ್ಕೆ, ಆ ವಾಸಿಸುವಂಥ ಆ ಮನೆಯ ಕುಟುಂಬ ಸದಸ್ಯರಿಗೆ ಇರ್ತದೆ. ವ್ಯಾಪಾರದಲ್ಲಿ ಅಭಿವೃದ್ಧಿ ಆಗ್ತದೆ, ಹಣಕಾಸಿನ ವ್ಯವಹಾರ ತುಂಬ ಚೆನ್ನಾಗಿರ್ತದೆ, ಅಧಿಕವಾದಂಥ ಲಾಭವನ್ನು ಗಳಿಸ್ತೀರಿ, ನಿಮಗೆ ಜನ ನಿಮ್ಮನ್ನು ಗುರುತಿಸ್ತಾರೆ. ಹಾಗಿದ್ದಾಗ ಈ ವಾಯುವ್ಯ ದಿಕ್ಕಿನಲ್ಲಿ ಪ್ರಬಲ ಶಕ್ತಿ ಇದೆ. ಆದರೆ ಇನ್ನೊಂದು ವಿಶೇಷತೆ ಗೊತ್ತಾ? ನೀವು ವಾಯುವ್ಯ ದಿಕ್ಕಿನಲ್ಲಿ ಏನಾದರೂ ಅಡಿಗೆ ಮನೆಯನ್ನು ಸ್ಥಾಪಿಸಿದ್ರೆ 2ನೇ ಸ್ಥಾನ ಮಾಡ್ಬೋದು. ಆದರೆ ನೀವು ಅಲ್ಲಿ ಹೇಗೇಗೂ ಮಾಡಿದರೆ ಕಷ್ಟ ಆಗುತ್ತೆ ಹೆಣ್ಣು ಮಕ್ಕಳಿಗೆ. ವಾಸ್ತುಸಮ್ಮತವಾಗಿ ಮಾಡಿದರೆ ಅಷ್ಟು ಏನು ತೊಂದರೆ ಇರೋದಿಲ್ಲ, ಚೆನ್ನಾಗಿರ್ತದೆ. ಆದರೆ 2ನೇ ಸ್ಥಾನ ಆದಂಥ ವಾಯುದಲ್ಲಿ ನೀವು ಅಡಿಗೆ ಮನೆ ಮಾಡಿದಾಗ ನಿಮ್ಮ ಮನೆಗೆ ಅತಿಥಿಗಳು ಜಾಸ್ತಿ ಆಗ್ತವೆ. ನೆನ್ಪಿಟ್ಕೊಳ್ಳಿ. ಗಂಡನ ಕಡೆಯವ್ರು ಜಾಸ್ತಿ ಬರೋದು, ಅಥವಾ ಹೆಂಡತಿ ಕಡೆಯವ್ರು ಬರೋದು, ಗಂಡನ ಸ್ನೇಹಿತರು ಬರೋದು, ಹೆಂಡತಿ ಸ್ನೇಹಿತರು, ಮಗನ ಸ್ನೇಹಿತರು, ಮಗಳ ಸ್ನೇಹಿತರು, ಅಥವಾ ಯಾರೋ ಬಂದಾಗ ನಿಮಗೆ ಅಲ್ಲಿ ಮನೆಯಲ್ಲಿ ಖರ್ಚು ಜಾಸ್ತಿ ಆಗ್ತಾ ಇರ್ತದೆ. ಅಡಿಗೆಯ ಖರ್ಚು, ಊಟ ಉಪಹಾರಕ್ಕೆ ಜನ ನಿಮ್ಮ ಮನೆಯಲ್ಲಿ ಯಾವಾಗಲೂ ಇರ್ತಾರೆ, ಯಾರಾದರೂ ಒಬ್ರು ಬರ್ತಾನೆ ಇರ್ತಾರೆ. ಇದನ್ನು ತಪ್ಪಿಸ್ಕೊಳಕ್ಕಂತೂ ಆಗಲ್ಲ. ಅದರಲ್ಲಿ ವಾಸ್ತವವಾಗಿತ್ತು ಅಂದರೆ ಅದು ನಿಮಗೇನು ದೊಡ್ಡದಲ್ಲ. ಯಾಕೆಂದ್ರೆ ನಿಮ್ಮ ವ್ಯಾಪಾರ ಚೆನ್ನಾಗಿರ್ತದೆ, ನಿಮ್ಮ ಮನೆ ನೆಂಟರು ಬರ್ತಾರೆ, ನಿಮ್ಮ ಮನಸ್ಥಿತಿ ಚೆನ್ನಾಗಿರ್ತಾರೆ, ನಿಮ್ಮ ಮನೆಯಲ್ಲಿ ತಯಾರಿಸುವಂಥ ಒಂದು ಊಟ ಚೆನ್ನಾಗಿರ್ತದೆ, ಊಟ ಮಾಡೋಕ್ಕೋಸ್ಕರನಾದ್ರೂ ಬರ್ತಾರೆ. ಅದು ಅಲ್ಲಿ ಲೋಪದೋಷಗಳಾಗಿದ್ರೆ ನಿಮಗೆ ಸಾಕಾಗಿ ಹೋಗ್ಬಿಡ್ತದೆ. ಗಂಡನ ಕಡೆಯವ್ರು ಯಾರು ದಿಢೀರಂತ ಒಂದೇ ಸಲ ಒಂದು 10 ಜನ ಬಂದರು ಅಂತ ಇಟ್ಕೊಳ್ಳಿ. ಪಾಪ ಹೆಣ್ಮಗುವಿನ ಪರಿಸ್ಥಿತಿ ಏನಾಗಿರ್ಬಾರ್ದು. ಈ ಕಡೆ ಅಡಿಗೆ ಮಾಡಿ ಬಡಿಸ್ತಿಲ್ಲ ಅಂದರೆ ಗಂಡ ಕೋಪ ಮಾಡ್ಕೊಳ್ತಾರೆ, ಗಂಡನಿಗೆ ಕೆಟ್ಟ ಹೆಸರು ಬರ್ತದೆ. ಮಾಡಲಿಲ್ಲ ಅಂತಂದರೆ ಈ ಅಪ್ಪ ನಿಮ್ಮನ್ನು ಬಿಡಲ್ಲ, ಮಾಡಿದವ್ರು ನನಗೆ ಬಂದವ್ರು ನನಗೆ ಕಳ್ಸೋಕ್ಕಾಗಲ್ಲ. ಇದು ಗಮನದಲ್ಲಿ ಇಟ್ಕೊಂಡು ನೀವು ಮನೆ ಕಟ್ಟಿ.
ಎರಡನೇ ಸ್ಥಾನ ವಾಯುವ್ಯದಲ್ಲಿ ಅಡಿಗೆ ಮನೆ ಬರ್ಬೋದು, ಮೊದಲನೇ ಸ್ಥಾನ ಆಗ್ನೇಯದಲ್ಲಿ. ಆದರೆ ಅಲ್ಲಿ ಮನೆ ಕಟ್ಟುವಾಗ ಬಹಳ ಜಾಗೃತಿಯಿಂದ ಕಟ್ಟಬೇಕು. ಅದಕ್ಕೆ ಸೂಕ್ತವಾದಂಥ ವಾಸ್ತು ತಜ್ಞರ ಸಲಹೆ ತೆಗೆದುಕೊಂಡು ಕಟ್ಟಿ. ಹೇಗೋ ನಿಮ್ಮ ಮನಸ್ಸಿಗೆ ಬಂದಂಗೆ ನೀವೇನೋ ಸ್ವಲ್ಪ ಇಂಜಿನಿಯರ್ ಮಾಡಿದ್ದೀವಿ, ನಾವು ಡಾಕ್ಟರ್ ಆಗಿದ್ದೀವಿ, ನಾವು ಓದಿದ್ದೀವಿ, ನಮಗೆಲ್ಲ ಸ್ವಲ್ಪ ಸ್ವಲ್ಪ ಗೊತ್ತು ಅಂತ ಏನೇನೋ ಮಾಡೋಕ್ಕೆ ಹೋಗಿ ಎಡವಟ್ಟು ಮಾಡಿಬಿಡಿ. ಯಾಕೆಂದರೆ ನೀವು ಒಂದು ಕ್ಷಣ ಮಾಡುವಂಥ ಎಡವಟ್ಟು ಮುಂದೆ ನಿಮಗೆ ಅದು ಫಲವಾಗಿ ವರವಾಗಿ ಬರ್ತದೆ. ಗಮನ ಇಟ್ಕೊಳ್ಳಿ. ಹಾಗೆ ತಿಳ್ಕೊಳ್ಳೋಣ, ವಾಯುವ್ಯ ದಿಕ್ಕು ಲೋಪದೋಷಗಳಿಂದ ಕೂಡಿದರೆ ಏನೇನು ಸಮಸ್ಯೆ ಆಗುತ್ತೆ. ಹಣಕಾಸಿನಲ್ಲಿ ಸಮಸ್ಯೆ, ತುಂಬ ವ್ಯಾಪಾರ ಆಗ್ತಾ ಇರ್ತದೆ, ಕೈಯಲ್ಲಿ ಕಾಸು ಮಾತ್ರ ಚಂಚಲ ಸ್ವಭಾವದಾಗಿದೆ. ಸಾಲ ಬಾಧೆ, ಋಣದಿಂದ ಮುಕ್ತರಾಗಲಿಕ್ಕೆ ಆಗಲ್ಲ. ಅಲ್ಲೊಂದು ಕಡೆ ಸಾಲ ಮುಚ್ಚಬೇಕು ಅಂದ್ರೆ ಇನ್ನೊಂದು ಕಡೆ ತೆಗೆದು ಅಲ್ಲಿಗೆ ಹಾಕ್ಬೇಕು, ಅಲ್ಲಿ ತೆಗೆದು ಇಲ್ಲಿಗೆ ಹಾಕ್ಬೇಕು, ಇಲ್ಲಿ ತೆಗೆದು ಇಲ್ಲಿಗೆ ಹಾಕ್ಬೇಕು. ಗುಪ್ತ ರೋಗಗಳು, ನಿಮ್ಮ ಮನೆಯಲ್ಲಿ ಕಳತನಗಳು ಆಗೋದು ಜಾಸ್ತಿ, ಶತ್ರುಗಳ ಭಯ ಜಾಸ್ತಿ ಇರ್ತದೆ, ಅಗ್ನಿ ಭಯ ಯಾಕೆಂದ್ರೆ ಅದು ವಾಯುವ್ಯ ದಿಕ್ಕಿನಲ್ಲಿ ಅಗ್ನಿ ಉರಿಬೇಕಾದ್ರೆ ಬಹಳ ವಿಶೇಷವಾಗಿ ಅಡಿಗೆ ಮನೆ ಸ್ಥಾಪಿಸ್ಬೇಕು. ಒಂದೊಂದು ಕಡೆ ನೋಡಿ ಅಲ್ಲಿ ಲೋಪದೋಷಗಳಾದಾಗ ಸಿಲಿಂಡರ್ ಹತ್ಕೊಂಡು ಉರಿಯೋದು, ಕುಕ್ಕರ್ ಬ್ಲಾಸ್ಟ್ ಆಗೋದು, ಆಯ್ತಾ, ಈ ಥರ ಅಗ್ನಿ ಅವಘಡ ಜಾಸ್ತಿ ಆಗ್ತಿರ್ತವೆ. ಅಶಾಂತಿ ಕಲಹ ನಿಮ್ಮನ್ನು ಕಾಡ್ತಾ ಇರ್ತದೆ. ಖಿನ್ನತೆ ಅಂದರೆ ಮನೆಯಲ್ಲಿ ಆ ಹೆಣ್ಣು ಮಕ್ಕಳಿಗೆ ವಿಶೇಷವಾಗಿ ಖಿನ್ನತೆ ಕಾಡ್ತಾ ಇರ್ತದೆ. ಅಂಗವೈಕಲ್ಯ ಮಕ್ಕಳುಗಳು ಜನನ ಆಗೋದು, ಮನೆ ಬಿಟ್ಟು ದುಡಿಮೆಗೋಸ್ಕರ ಹೊರ ರಾಜ್ಯ, ಹೊರ ದೇಶ, ಹೊರ ಮನೆಯಿಂದ ಆಚೆ ಹೋಗೋದು. ಹೆಂಡತಿ ನೈಟ್ ಶಿಫ್ಟ್ ಹೋದ್ರೆ ಗಂಡ ಡೇ ಶಿಫ್ಟು, ಗಂಡ ನೈಟ್ ಶಿಫ್ಟ್ ಹೋದ್ರೆ ಹೆಂಡತಿ ನೈಟ್ ಶಿಫ್ಟು. ಪತಿ ಪತ್ನಿಯರ ಮಧ್ಯೆ ಹೊಂದಾಣಿಕೆ ಕಡಿಮೆ ಆಗ್ತಾ ಇರ್ತದೆ. ಮತ್ತೆ ಕೋರ್ಟು ಕಚೇರಿಗಳಲ್ಲಿ ದಾವೆಗಳನ್ನು ಹೂಡ್ಕೊಂಡು ಕುತ್ಕೊಳ್ಳೋದು, ಆಸ್ತಿ ವಿಚಾರ, ಹಣಕಾಸಿನ ವಿಚಾರದಲ್ಲಿ. ಪತಿ ಪತ್ನಿಯರ ಮಧ್ಯೆ ಕಲಹ, ವಿಚ್ಛೇದನಕ್ಕೆ ಮುಂದಾಗೋದು, ಮಾನಸಿಕವಾಗಿ ಕುಗ್ಗಿ ಹೋಗೋದು. ಮನೆ ಯಜಮಾನ ಮನೋರೋಗಿಗಳಾಗ್ಬಿಡ್ತಾನೆ. ಯಾಕಪ್ಪ ಇವ್ರನ್ನ ಮದುವೆ ಆದೆ, ಅಥವಾ ಯಾಕಪ್ಪ ಇವನನ್ನ ಮದುವೆ ಆದೆ, ಈ ಮನೆಗೆ ಬಂದ್ಮೇಲೆ ನನಗೆ ನೆಮ್ಮದಿನೇ ಇಲ್ವಲ್ಲ ಅಂತ. ಅಂದ್ರೆ ನೀವು ಮಾಡಿದಂತ ಒಂದು ಚಿಕ್ಕ ಲೋಪದೋಷಗಳಿಂದ ಇಂಥವನ್ನೆಲ್ಲ ಅನುಭವಿಸ್ಬೇಕಾಗತ್ತೆ. ಆದ್ರೆ ಕೆಲವ್ರು ಕೇಳ್ತಾರೆ ಪ್ರಶ್ನೆ, ಹಂಗಿದ್ರೆ ನಾವೆಲ್ಲ ಇದನ್ನ ಮಾಡಿಲ್ಲ ಅಂದ್ರೆ ದೇಶ ಹಿಂಗ್ ನಡಿಬೇಕು ಅಂತ ಕೆಲವ್ರು ಕೇಳ್ತಾರೆ. ನೋಡಿ, ದೇಶ ಪ್ರಪಂಚ ಹಿಂದೆನೂ ಇತ್ತು, ಈಗಲೂ ಇದೆ. ಹಾಗಂತ ನಮ್ಮ ಶ್ರಮ, ನಮ್ಮ ಗೋಳು, ನಮ್ಮ ನೋವಿನಿಂದ ನರಳಾಡಿದಕ್ಕೆಲ್ಲ ನಾವು ಹುಟ್ಟಿರೋದು. ಮನುಷ್ಯನಿಗೆ 120 ವರ್ಷ ಆಯುಷ್ಯು. ಆ 120 ವರ್ಷದಲ್ಲಿ ಹೇಗೆ ನಾನು ಸಂತೋಷವಾಗಿ ಬದುಕಿ ಎಲ್ಲ ಅನುಭವಿಸಿ ಹೋದೆ, ಅದು ಇಂಪಾರ್ಟೆಂಟು. ನೀನು ಕಷ್ಟಪಟ್ಟಿದ್ದು ಯಾರು ನೆನಪಿಟ್ಕೊಳ್ಳಲ್ಲ. ನೀವು ತಲೆ ಚಿಚ್ಕೊಳ್ಳಿ, ನೀವೇನೇ ಮಾಡ್ಕೊಳ್ಳಿ, ಬೇರೆಯವ್ರಿಗೋಸ್ಕರ ಪ್ರೀತಿ ಪ್ರೇಮ ಅಂದ್ಕೊಂಡು ಸೂಸೈಡ್ ಮಾಡ್ಕೊಳ್ತಾರೆ. ಸೂಸೈಡ್ ಮಾಡ್ಕೊಂಡ್ಮೇಲೆ ಎಷ್ಟು ದಿವಸ, ವಾರ, 10 ದಿವಸ, ತಿಂಗಳು, ಆಮೇಲೆ ನಿಮ್ಮನ್ನು ನೆನಪೇ ಬರಲ್ಲ ಅಷ್ಟೇ. ಹಾಗಿದ್ದಾಗ ಯಾರಿಗೋಸ್ಕರ ನೀವು ಬದುಕಲಿಕ್ಕೆ ಹೋಗ್ಬೇಡಿ. ನೀವು ಸಂತೋಷವಾಗಿರ್ಬೇಕಾ? ಈ ದಿಕ್ಕಿನ ನಿವೇಶನ ಇರುವಂಥವ್ರು, ಈ ದಿಕ್ಕಿನಲ್ಲಿ ಈಗ ಮನೆ ಕಟ್ಟಲಿಕ್ಕೆ ಯಾರು ಹೊರಟಿದ್ದೀರ ಅವರು ಕಟ್ಟಿದವ್ರನ್ನ ನಾವು ಯಾವತ್ತೂ ಕೈ ಬೀಸಿ ಕರೆಯೋಕ್ಕಾಗಲ್ಲ. ಯಾಕೆಂದ್ರೆ ಅವ್ರು ಆಲ್ರೆಡಿ ಮುಂದೆ ಹೊರಟೋಗಾಗಿದೆ. ಅದರದ್ದು ಫಲಾನುಫಲಗಳು ಅವ್ರು ಅನುಭವಿಸ್ಲಿಕ್ಕೆ ಬೇಕು. ಹಾಗಂತ ನಾವು ಯಾರಿಗೂ ತೊಂದರೆ ಆಗುತ್ತೆ ಅಂತ ಹೇಳ್ತಾ ಇಲ್ಲ. ಅವ್ರ ಮನೋಶಕ್ತಿ ಚೆನ್ನಾಗಿದ್ರೆ ಅದನ್ನ ಗುದ್ದಾಡಿ ಗೆದ್ದು ಆಚೆ ಹೋಗ್ಬೋದು. ಅಲ್ಲಿ ಮನೋಶಕ್ತಿ ವೀಕ್ ಆಯ್ತು ಅಂದ್ರೆ ಈ ಸಮಸ್ಯೆಗಳನ್ನ ಅನುಭವಿಸ್ಬೇಕಾಗುತ್ತೆ. ಎಷ್ಟೋ ಜನ 10 ವರ್ಷ 15 ಯಾರ್ದು ಬೇಡ, ನಂದೇ ಒಂದು ಕೋರ್ಟಲ್ಲಿ ಜಮೀನ್ ಕೇಸ್ ಇವತ್ತೂ ಮುಗಿತಾ ಇಲ್ಲ. ಏನ್ ಮಾಡ್ತೀರಿ? ಹೋದಾಗೆಲ್ಲ ಅವರು ನನಗೆ ಹಿರಂಗ ಡೇಟ್ ಕೊಡ್ತಾರೆ, ಮುಂದೆ ಬನ್ನಿ ಅಂತಾರೆ. ಈಗ ಅವ್ರ ರಾಜಿ ಆಗ್ಲಿಕ್ಕೂ ಬರ್ತಾ ಇಲ್ಲ. ಬಟ್ ನಾನು ಹ್ಯಾಪಿ ಆಗಿದ್ದೀನಿ, ನಾನೇನು ಅದ್ರ ಮೇಲೆ ಡಿಪೆಂಡ್ ಆಗಿಲ್ಲ. ಯಾಕೆ ನಂದು ಹೇಳ್ತೀನಿ, ನನ್ನ ಸಮಸ್ಯೆ ಇಲ್ವಾ? ಒಬ್ಬೊಬ್ರು ಮನೆಯಲ್ಲಿ ದೋಸೆ ಇದೆ ತೂತಾಗಿದೆ, ಇನ್ನೊಂದೊಂದು ಮನೆ ಕಡೆ ಹಂಚೆ ತೂತಾಗಿರ್ತದೆ. ಯಾರು ಪರ್ಫೆಕ್ಟ್ ಅಲ್ಲ. ಬಟ್ ಕುಟುಂಬವನ್ನು ರಕ್ಷಣೆ ಮಾಡ್ಕೊಳ್ಳಿಕ್ಕೆ, ನಿಮ್ಮ ಆರ್ಥಿಕ ಸ್ಥಿತಿಗಳನ್ನು ರಕ್ಷಣೆ ಮಾಡ್ಕೊಳ್ಳಿಕ್ಕೆ, ನಿಮ್ಮ ಆರೋಗ್ಯವನ್ನು ರಕ್ಷಣೆ ಮಾಡ್ಕೊಳ್ಳಿಕ್ಕೆ, ನಿಮ್ಮ ಒಂದು ವಂಶವನ್ನು ಬೆಳೆಸ್ಕೊಳ್ಳಿಕ್ಕೆ ನೀವು ಜಾಗೃತರಾಗಿ. ಕೋರ್ಟು ಕಚೇರಿಯಲ್ಲಿ ಸುಮ್ಮನೆ ಲಾರಿ ದುಡ್ಡು ಕೊಡ್ತಾ ಇರ್ತೀವಿ, ಕೋರ್ಟ್ ಅವರು ಮುಂದೂಡ್ತಾ ಇರ್ತಾರೆ, ಕೇಸು ಮುಂದೆ ಹೋಗಲ್ಲ, ಮುಗಿಯಲ್ಲ, ಮಾಡೋ ಕೆಲಸವನ್ನು ಬಿಟ್ಟು ಅಲೆದಾಟ. ಮತ್ತೆ ಪರದೇಶ ಗಮನ ಜಾಸ್ತಿ. ಅಂದ್ರೆ
ಇನ್ನೊಂದು ನೋಡಿ, ನಾನು ಇನ್ನೊಂದು ಹೇಳ್ತೀನಿ ಮಾನ್ಯ ಬಂಧುಗಳೇ, ಯಾರೂ ಅನ್ಯತಾ ಭಾವಿಸ್ಬೇಡಿ. ಯಾರಿಗೆ ಮನಸ್ಸಿಗೆ ನೋವಾಗಿದ್ರು ಕ್ಷಮಿಸಿ. ಮನೆ ಮಠ ತಂದೆ ತಾಯಿಯನ್ನ ಬಿಟ್ಟು ಕೆಲವರು ಅನ್ಯರ ಸೇವೆಗೆ ಹೋಗಿ ನಾನು ದೇವ್ರ ಸೇವೆ ಮಾಡ್ತೀನಿ. ದೇವ್ರು ಎಲ್ಲಿದ್ದಾನೆ? ನಿಮ್ಮೊಳಗೆ ಇದ್ದಾನೆ, ನಿಮ್ಮ ಹೃದಯದಲ್ಲೇ ನೆಲೆಸಿದ್ದಾನೆ. ನಿಮ್ಮ ತಂದೆ ತಾಯಿಯಲ್ಲಿ ದೇವ್ರು ನೋಡಿ, ನಿಮಗೆ ಜನ್ಮ ಕೊಟ್ಟು ಅಥವಾ ನಿಮ್ಮ ಪೂರ್ವಜರಲ್ಲಿ ದೇವ್ರನ್ನ ನೋಡಿ, ನಿಮ್ಮ ವಿದ್ಯೆ ಕಲಿಸಿದ ಗುರುಗಳಲ್ಲಿ ದೇವ್ರು ನೋಡಿ. ಹಾಗೆ ಇಲ್ಲಿ ನೀವು ದೇವ್ರು ನೋಡ್ಬೇಕು. ನಾವೆಲ್ಲೋ ಹೋಗ್ಬಿಟ್ಟು ಯಾವುದೋ ಮಠ ಮಾನ್ಯಗಳು, ಯಾವುದೋ ಸಂಸ್ಥೆಗಳು ಸೇರ್ಕೊಂಡು ಅಲ್ಲಿ ಸೇವೆ ಮಾಡ್ತೀನಿ, ದೇವ್ರು ನನಗೆ ಹೇಳಿದ್ದಾನೆ. ಯಾರು ಹೇಳಿಲ್ಲ ಸ್ವಾಮಿ. ಅವ್ರವ್ರ ಕೆಲಸ ಅವ್ರವ್ರ ಬದುಕಲಿಗೆ ಅವ್ರು ಮಾಡ್ಕೊಂಡಿರೋದು. ನಾನು ಹೇಗೆ ನನ್ನ ಬದುಕಿಗೆ ಏನು ವೃತ್ತಿ ಮಾಡ್ಕೊಂಡಿದ್ದೀನೋ ಹಾಗೆ ಅವ್ರವ್ರಿಗೂ ಅವ್ರು ವೃತ್ತಿ ಮಾಡ್ಕೊಂಡಿರ್ತಾರೆ. ಹಾಗಂತೇಳಿ ಅದಕ್ಕೆ ನೀವು ಹೋಗಿ ನಿಮ್ಮ ತಂದೆ ತಾಯಿ ಕುಟುಂಬವನ್ನು ಬಿಟ್ಟು ಹೋಗಿ ಅಂತ ನಾನು ಯಾವತ್ತೂ ಹೋಗ್ಲೂಬಾರ್ದು. ಹೋಗೋದು ಒಳ್ಳೇದು ಅಲ್ಲ. ಈ ಕಡೆ ತಂದೆ ತಾಯಿನೂ ನೆಮ್ಮದಿ ಇರಲ್ಲ, ನಿಮ್ಮ ಅಣ್ಣ ತಮ್ಮಂದಿರು ಅಕ್ಕ ತಂಗಿಯರು ನೆಮ್ಮದಿ ಇರಲ್ಲ, ಅಥವಾ ನೀವು ಅಲ್ಲಿ ನೆಮ್ಮದಿಯಾಗಿ ಇರೋಕ್ಕಾಗಲ್ಲ. ನಿಮ್ಮ ಮನಸ್ಸು ಕಡೆ ಎಳಿತಾ ಇರ್ತದೆ, ಆದರೆ ಹೋಗಿರ್ತೀವಿ. ಕಾರಣ ನಿಮ್ಮ ಮನೆಯಲ್ಲಿ ವಾಯುವ್ಯ ದಿಕ್ಕಿನಲ್ಲಿ ಲೋಪದೋಷಗಳಾದಾಗ, ಪಶ್ಚಿಮದಲ್ಲಿ ಲೋಪದೋಷಗಳಾದಾಗ ಗಂಡು ಮಕ್ಕಳು ಮನೆ ಬಿಟ್ಟು ಬೇರೆಯವ್ರ ಸೇವೆಗೆ ಹೋಗ್ತಾರೆ. ಉತ್ತರ ವಾಯುವ್ಯದಲ್ಲಿ ಲೋಪದೋಷಗಳಾದಾಗ ಹೆಣ್ಣು ಮಕ್ಕಳು ಮನೆಯನ್ನು ಬಿಟ್ಟು ಬೇರೆಯವರ ಸೇವೆ, ಮಹಾರಾಜರ ಸೇವೆ, ಗುರುಗಳ ಸೇವೆ, ಆ ಒಂದು ಮಂದಿರದ ಸೇವೆ, ಈ ಸಂಸ್ಥೆಯ ಸೇವೆ ಅಂತ ಹೋಗ್ತಾರೆ. ಸೇವೆ ಮಾಡಿ ಒಳ್ಳೆಯದು. ಯಾಕೆಂದರೆ ನಾವು ನಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ಸೇವೆ ಮಾಡಬೇಕು. ಆದರೆ ನಿಮ್ಮ ಸೇವೆಗೋಸ್ಕರ ನಿಮ್ಮನ್ನು ಅಲ್ಲೇ ನೀವು ಮುಡಿಪಾಗಿಟ್ಕೊಳ್ಳೋದು. ಪ್ರತಿಯೊಬ್ಬ ಮನುಷ್ಯನೂ ಮನುಷ್ಯನೇ. ಪ್ರತಿಯೊಬ್ಬ ಮನುಷ್ಯನಲ್ಲೂ ದೇವರನ್ನ ಕಾಣಬೇಕು. ಪ್ರತಿಯೊಬ್ಬ ಮನುಷ್ಯನಲ್ಲೂ ಭಗವಂತ ಅಂಗಾಂಗಗಳು ಇಟ್ಟಿದ್ದಾರೆ. ಆದರೆ ನಮ್ಮ ಭಗವಂತ ಕೊಟ್ಟು ಕಳಿಸಿರೋದು ಏನಕ್ಕೆ? ಅದನ್ನು ಅನುಭವಿಸ್ಲಿಕ್ಕೆ ಇಲ್ಲಿ ಎಲ್ಲ ಸುಖಗಳನ್ನು ಫಿಸಿಕಲಿ, ಮೆಂಟಲಿ, ಸ್ಪಿರಿಚುವಲಿ ಆ್ಯಂಡ್ ಸೋಷಿಯಲಿ ಆ್ಯಂಡ್ ಸೆಕ್ಸುವಲಿ. ಅಂದರೆ ಹಾಗಂತ ಸೇವೆ ಮಾಡೋದು ತಪ್ಪಲ್ಲ. ಸೇವೆ ಮಾಡಿ. ತಂದೆ ತಾಯಿ ಸೇವೆ ಜಗತ್ತಿನಲ್ಲಿ ಮೊದಲನೇ ಸೇವೆ. ನಿಮ್ಮ ದೇಹವನ್ನು ಚೆನ್ನಾಗಿ ನೋಡ್ಕೊಳ್ಳೋದೇ ನಿಮ್ಮ ಸೇವೆ. ನಿಮ್ಮ ಈ ಪಂಚಭೂತಗಳಿಗೆ ತೊಂದರೆ ಆಗದೆ ಬದುಕೋದೇ ಒಂದು ಸೇವೆ. ಒಬ್ಬರು ಮನೆ ಹಾಳು ಮಾಡದೆ ಇರೋದೇ ಒಂದು ಸೇವೆ. ಹೀಗೆ ಗುರುವಿನ ಸೇವೆ ಮಾಡಿ. ನಿಮ್ಮ ವಿದ್ಯೆ ಕಲಿಸಿದಂಥ ಗುರು ಅವತ್ತಿನ ಕಾಲದಲ್ಲಿ ನಿಮ್ಮ ವಿದ್ಯೆ, ಬುದ್ಧಿ, ಜ್ಞಾನವನ್ನು ಕಲಿಸಿ ಇವತ್ತು ನೀವು ದೊಡ್ಡದಾದಂಥ ಉನ್ನತ ಸ್ಥಾನದಲ್ಲಿ ಇರ್ತೀರಿ. ಆ ಕಲಿಸಿದಂಥ ಆ ಗುರುವಿಗೆ ನಿಮ್ಮಿಂದ ಏನಾದರೂ ಸೇವೆ. ಹಣಕಾಸಿನಲ್ಲಿ ಸೇವೆ. ಅವ್ರಿಗೆ ವಯಸ್ಸಾದ ನಂತರ ಅವರಿಗೆ ಏನಾದರೂ ಹೆಚ್ಚು ಕಡಿಮೆ ಇದ್ದಂತಾಗ ನಿಮ್ಮಿಂದ ಎಷ್ಟೋ ಸೇವೆ ಆಗುತ್ತೆ. ನಿಮ್ಮ ವಿದ್ಯೆ ಕಲಿಸಿದಂಥ ಗುರುಗಳು. ಇವತ್ತು ನನ್ನ ವಿದ್ಯೆ ಕಲಿಸಿದ ಗುರು ಅವ್ರು ಹುಡುಕ್ಬೇಕು. ನಾನು ಯಾವ ಊರಲ್ಲಿದ್ದಾರೆ ಅಂತ ಗೊತ್ತಿಲ್ಲ. ಯಾಕೆ ನಾನು ನನ್ನ ಊರಿಗೆ ಹೋಗ್ತಾನೆ ಇಲ್ಲ. 2.5 ವರ್ಷ ಆಯಿತು ನನ್ನ ಊರಿಗೆ ಹೋಗಿ. ನನ್ನ ಮನಸ್ಸಲ್ಲಿ ಎಷ್ಟೊಂದು ಸಲ ಅವರು ಕನಸಿನಲ್ಲಿ ಬಂದಾಗ ಆಗುತ್ತೆ. ನಾನು ಈ ಸಲ ಓದೋ ಖಂಡಿತ ಕೇಳಿ ಆ ಒಂದು ವಿಡಿಯೋವನ್ನು ನಾನು ನಿಮಗೆ ಹಾಕ್ತೀನಿ, ಮಾಡಿ ಕಳಿಸ್ತೀನಿ. ಬಂಧುಗಳೇ, ನೋಡಿ, ನಿಮ್ಮ ವಿದ್ಯೆ ಕಲಿಸಿದ ಗುರುವನ್ನು ಮರಿಬೇಡಿ. ಬರೀ ಮಾತಿಗೋಸ್ಕರ ಮೇಲೆ ನಮಸ್ಕಾರ ಸಾರ್ ಅಥವಾ ನಮಸ್ಕಾರ ಗುರುಗಳೇ ಅಂತ ಹೇಳಬೇಡಿ. ನಿಮ್ಮ ಕೈಲಾದಂಥ ಒಂದು ಸಹಾಯವನ್ನು ಮಾಡಿ. ನಾವು ಯಾರ್ಯಾರಿಗೋ ನಾವು ಏನೇನೋ ಮಾಡಕ್ಕೆ ಹೋಗ್ತೀವಿ. ಯಾರೋ ದೇವಸ್ಥಾನ ಕಟ್ಕೊಂಡವರಿಗೆ, ಮಠ ಕಟ್ಕೊಂಡವರಿಗೆ ಹಾಗಂತ ಮಾಡೋದು ತಪ್ಪಲ್ಲ. ನಿಮ್ಮ ಹತ್ರ ಹೇರಳವಾಗಿದ್ದರೆ ಮಾಡಿ. ಆದರೆ ಮೊದಲು ನಿಮ್ಮ ತಂದೆ ತಾಯಿ, ನಂತರ ನಿಮ್ಮ ವಿದ್ಯೆ ಬುದ್ಧಿ ಕಲಿಸಿದ ಗುರುಗಳು, ನಿಮಗೆ ಸಮಾಜದಲ್ಲಿ ಬದುಕುವ ದಾರಿ ತೋರಿಸ್ಕೊಟ್ಟಂಥ ಗುರುಗಳು, ಇಂಥವ್ರನ್ನ ನೀವು ಸಹಾಯವನ್ನು ಮಾಡಿ ಸಂಪೂರ್ಣ ಜೀವನ ನಿಮ್ಮದಾಗಲಿ. ವಾಯುವ್ಯ ದಿಕ್ಕು ವಿಶೇಷವಾದಂಥ ದಿಕ್ಕು. ಇಲ್ಲೇನಾದರೂ ಲೋಪದೋಷಗಳಾದರೆ ಮನೋರೋಗಿಗಳಾಗಿ ಡಿಪ್ರೆಷನಲ್ಲಿ ಇರ್ತಾರೆ ಕೆಲವರು. ನಾನೇ ಮಾತಾಡಿದ್ದೇ ಸರಿ, ನನ್ನ ಮಾತೇ ಸರಿ, ನಾನು ಏನು ಹೇಳ್ತೇನೆ ಅದೇ ನಡಿಬೇಕು ಅಂತಾರೆ. ಹಾಗಾಗಿ ದಯಮಾಡಿ ಈ ದಿಕ್ಕನ್ನು ವಿಶೇಷವಾಗಿ ನೀವು ಕಾಳಜಿ ವಹಿಸಲಿಕ್ಕೆ ಬೇಕು ಅಂತ ಹೇಳ್ತಾ, ವಾಯುವ್ಯ ದಿಕ್ಕಿನ ನಿವೇಶನ ಯಾರಿಗಾದರೂ ಇದ್ದರೆ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಮನೆ ಕಟ್ಟುವಾಗ ವಿಶೇಷ ಜಾಗೃತಿ ವಹಿಸಿ ಕಟ್ಟಿ ಅಂತ ಹೇಳ್ತಾ ನಿಮ್ಮೆಲ್ಲರಿಗೂ ನಮಸ್ಕಾರ. ಧನ್ಯವಾದ. ಒಳ್ಳೆಯದಾಗ್ತದೆ.